ಅಳಕ್ಕಾಗ್ರೆ ಅಳಕ್ಕಾಗ್ರೆ ಬಾಳಕ್ಕಾಗ್ರೆ ಸಾಯಕ್ಕಾಗ್ರೆ ಅವ್ನು ಹುಡ್ಕೊಂಬಂದು ಹೊಡಿಬೇಕು. ಎಲ್ಲಿ ಬರುತ್ತೆ ಬ್ರೋ, ಹೋಗ್ತಾ ಇದೆ ಎಲ್ಲ. ಗಾಯ್ಸ್ ಬಂತು 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 ವರ್ಡ್ ಬಂತು ಬಂತು. KG 50 ಮೀಟರ್ ಪುಷ್ ಮಾಡ್ಬೇಕು. ಈ ಕಡೆ ಒಂದ್ಸಲ, ಈ ಕಡೆ ಒಂದ್ಸಲ, ಈ ಕಡೆ ಒಂದ್ಸಲ, ಈ ಕಡೆ 700 ಆಗುತ್ತೆ. ನಾನು ಅದೇ ಹೇಳ್ತಾನೆ. ಸೀನಣ್ಣ ಯಾವ ರೇಂಜಿಗೆ ಎಳಿತಿದ್ದಾನೆ ಅಂದ್ರೆ ಆ ರೋಪೆ ಕಿತ್ಕೊಂಡ್ಬರ್ಬೇಕು, ಆ ರೇಂಜಿಗೆ ಎಳಿತಿದ್ದಾನೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ರೇಸರ್ ಸ್ಟಾರ್ಟ್ ಆಗಿದ್ದಾರೆ ಓಡೋಕ್ಕೆ. ನಮ್ಮ ಶ್ರೀನಿವಾಸ್ ಅವ್ರದ್ದು ರೇಸ್ ಸ್ಟಾರ್ಟ್ ಆಗಿದೆ ಈಗ. 700 2 ಲ್ಯಾಪ್ ಹೊಡೆದು ಥರ್ಡ್ ರೌಂಡಿಗೆ. ಈಗ ಫಸ್ಟ್ ರೌಂಡ್ ಇಲ್ಲಿ ನಡೀತದೆ, ಈ ರೋಯಿಂಗಿಗೆ ಬರ್ತಾರೆ. ಆವಾಗ ನಿಮಗೆ ಕಂಪ್ಲೀಟ್ ಕವರೇಜ್ ಕೊಡ್ತೀನಿ. ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಈಗ ರೋಯಿಂಗು. ನಮ್ಮ ಶ್ರೀನಿವಾಸ್ ಅವರು ಈ ಆ್ಯಂಗಲಲ್ಲಿ ಸ್ಟ್ರೈಟ್ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಕ್ಯಾಮರಾದಲ್ಲಿ, ಗೊತ್ತಿಲ್ಲ. ಈ ಆ್ಯಂಗಲಲ್ಲಿ ರೋಯಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ನಿಮಿಷಕ್ಕೆ ಎಷ್ಟು ಕಂಪ್ಲೀಟ್ ಮಾಡ್ತಾನೆ ನೋಡೋಣ. ಕೀಪ್ ವಾಚಿಂಗ್. ಸೀನಣ್ಣ ಯಾವ ರೇಂಜಿಗೆ ಎಳಿತಿದ್ದಾನೆ ಅಂದರೆ ಆ ರೋಪೆ ಕಿತ್ಕೊಂಡ್ಬರ್ಬೇಕು, ಆ ರೇಂಜಿಗೆ ಎಳಿತಿದ್ದಾನೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಈಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನವೀನ್ ಅಯ್ಯರ್ ಅವರು ತುಂಬಾ ಏಕಚಿತ್ತದಿಂದ ನೋಡ್ತಾ ಇದ್ದಾರೆ. ಮತ್ತೆ ಆಡ್ತೀವಿ, ಗೆಲ್ತೀವಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕಿ. ನಮ್ಮ ನಕ್ಕನ್ಲೆ ಅವರು ಇದೇ ರೇಸಲ್ಲಿ ಇರೋದ್ರಿಂದ ಅವ್ರನ್ನೂ ಕೂಡ ಕಂಪ್ಲೀಟ್ ಕವರೇಜ್ ತೋರಿಸ್ತೀವಿ. ಬನ್ನಿ ನೋಡಿ. ಹೇಳಿರಿ. ಎಲ್ಲಿ ಬರುತ್ತೆ ಬ್ರೋ, ಹೋಗ್ತಾ ಇದೆ ಎಲ್ಲ. ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಕಂಪ್ಲೀಟ್ ಮಾಡಿದ್ದಾರೆ. ರನ್ ಬೇಗ. ಈಗ ಒಂದು ಇವೆಂಟ್ ಫಿನಿಶ್ ಮಾಡಿದ್ದಾರೆ. ಒಂದು ಇವೆಂಟ್ ಫಿನಿಶ್ ಮಾಡಿದ್ಮೇಲೆ 700 2 ಲ್ಯಾಪ್ ಹೊಡೆದು ಸೆಕೆಂಡ್ ಇವೆಂಟ್ ಕಡೆ ಬರ್ತಾರೆ. ಈಗ ಸೆಕೆಂಡ್ ಇವೆಂಟ್ ಕಡೆಗೆ ನಾವು ಕೂಡ ಹೋಗ್ತಾ ಇದೀವಿ. ನೋಡಿ 700 ಆಗುತ್ತೆ. ನಾನು ಅದೇ ಹೇಳ್ತಾನೆ. 700 ಲ್ಯಾಪ್ ಬಂದಿದ್ದು 1400 ಆಗುತ್ತದೆ. 700 1 ಲ್ಯಾಪ್, 700 ಇನ್ನೊಂದು ಲ್ಯಾಪ್, ಒಟ್ಟಿನಲ್ಲಿ 2 ಲ್ಯಾಪ್. 700 ಸೇರಿ 700. ಓ ಸಾರಿ ಗಾಯ್ಸ್, 350 2 ಲ್ಯಾಪ್. 350 2 ಲ್ಯಾಪ್ ಮುಗಿಸ್ಬೇಕು. 2 ಲ್ಯಾಪ್ ಮುಗಿಸಿದ್ರ ಮೇಲೆ ನೆಕ್ಸ್ಟ್ ಇವೆಂಟ್ ಕಡೆಗೆ ಬರ್ತಾರೆ. ಸ್ಲೆಡ್ಜ್ ಪುಲ್ ಈ ಕಡೆ ಬರ್ತಾನೆ. ಇಲ್ಲಿ ಬರ್ತಾರೆ. ಈಗ ಕಂಪ್ಲೀಟ್ ಕವರೇಜ್ ತೋರಿಸ್ತೀವಿ ನೋಡಿ. ಎಲ್ಲಿ ನಮ್ಮ ಸೀನಣ್ಣ ಕಾಣಿಸ್ತಾನೆ ಇಲ್ವಲ್ಲ? ಬರ್ತಾರೆ. ಕಾದು ನಿರೀಕ್ಷಿತೀರಿ, ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ 700 ಮೀಟರ್ಸ್ದು 2 ಲ್ಯಾಪ್ ಹೊಡಿಬೇಕು. 350 2 ಲ್ಯಾಪ್. ಸ್ನೇಹಿತರೆ ಕನ್ಫ್ಯೂಸ್ ಆಗಬೇಡಿ, ಇವ್ರ ಜೊತೆ ನಾನು ಕನ್ಫ್ಯೂಷನ್ ಆಗ್ತೀನಿ. ಟೋಟಲ್ 700 ಮೀಟರ್ ಕನ್ಫ್ಯೂಸ್ ಮಾಡ್ತಿರೋದು ನಾವು ಕರೆಕ್ಟ್ ಆಗಿದೆ. ಟೋಟಲ್ 700 ಮೀಟರ್ 2 ಲ್ಯಾಪ್ ಅಷ್ಟೇ. ನಮ್ಮ ಶ್ರೀನಿವಾಸ್ ಅವರ ಆಗಮನ ಆಗ್ತಾ ಇಲ್ಲ. ಎಲ್ಲಿದ್ಯಪ್ಪ? ತಪ್ಪ ಹಿಂದೆ ಓಡ್ಬಿಟ್ಟು ನಾವು ಅವಾಗಲೇ ಹೇಳ್ದಂಗೆ ಉಲ್ಟಾ ರೌಂಡ್ ಹೊಡಿತಿರ್ಬೇಕು. ಸೀನಣ್ಣ 2ನೇ ರೌಂಡ್ ಏನಾದ್ರು ಓಡ್ತವ್ರ? ಇಲ್ಲಿ ಸೀನಣ್ಣ ಬಂದ್ರು. ಸೀನಣ್ಣ ಸೈಕಾಗಿ ಓಡ್ತವ್ರು ಮಾತ್ರ ನಮ್ಮ ಸೀನಣ್ಣ. ಇನ್ನೇನೇ ಮುಗಿಸಿದ್ರು ಇಲ್ಲೇ ಇವೆಂಟಿಗೆ ಬರಬೇಕು. 2 ಲ್ಯಾಪ್ ಮುಗಿಸ್ಬಿಟ್ಟು ಬಂದು ನೆಕ್ಸ್ಟ್ ಇವೆಂಟ್ ಇದೆ, ಸ್ಲೆಡ್ ಪುಷ್. ಈ ಪುಷ್ನ ಎಷ್ಟು ರೌಂಡ್ ಕಂಪ್ಲೀಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಏನಾದರೂ ಮಾಹಿತಿ ಇದೆ ಇದ್ರ ಬಗ್ಗೆ? 150 kg ಇದೆ, 50 ಮೀಟರ್. 150 kg 50 ಮೀಟ್ರ್ ಪುಷ್ ಮಾಡ್ಬೇಕು. ಈ ಕಡೆ ಒಂದ್ಸಲ, ಈ ಕಡೆ ಒಂದ್ಸಲ, ಈ ಕಡೆ ಒಂದ್ಸಲ, ಈ ಕಡೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಒಂದ್ಸಲ ಎಷ್ಟು ಸಲ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ 50 ಮೀಟರ್ ಕಂಪ್ಲೀಟ್. 3 ಸಲ ಅಥವಾ 5 ಸಲ, ಬಿಕಾಸ್ ಇದು 10 ಮೀಟರ್ ತಾನೆ. ಇದು ಟ್ರ್ಯಾಕ್ ಎಷ್ಟು ಮೀಟರ್ ಇದೆ ಅಂತ ಗೊತ್ತಿಲ್ಲ. ಟೋಟಲ್ 5 ಸಲ ಎಷ್ಟು 50 ಮೀಟರ್ ಕಂಪ್ಲೀಟ್ ಮಾಡಬೇಕು.
ಈಗ ನಮ್ಮ ಸೀನಣ್ಣವರು ಯಾವ ಕ್ಷಣದಲ್ಲಿ ಕೂಡ ಬರ್ಬೋದು. ಇದೆ ಇದು ಸ್ಲೆಡ್ ಪುಷ್. ನೀವು ಹೆಂಗೆ ನಿಂತ್ಕೋತೀರಿ, ಹಿಂಗೆ ನಿಂತ್ಕೋತೀರಿ. ನಮ್ಮ ಸಣ್ಣ ಪ್ರತಿಭೆ ಒಬ್ರು ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ನೋಡಿ. ಹಾಯ್ ಹೇಳಿ. ಹಾಯ್ ಎಲ್ಲ. ಇನ್ನೊಂದು 3 ವರ್ಷ 5 ವರ್ಷ ಬಿಟ್ಟು ಇವರು ಬರ್ಬೋದು ಈ ಇವೆಂಟ್ಗೆ. ಅವ್ರು ಅನ್ನೋದು ಹೇಳ್ಕೊಂಡ ಹೇಳ ಅವನು ಹೇಳು ಅಂದಾಗ ಹೇಳಲ್ಲ. ಬಿಡು ಹೋಗಿ. ಸಾರಿ ಬಂದ ನೋಡು ಸುಭಾಷ್. ಇಲ್ಲಿ ನಕ್ಕನ್ಲೆ ಅವ್ರನ್ನ ಕವರೇಜ್ ಮಾಡ್ತೀವಿ. ನಕ್ಕನ್ಲೆ ಯಾಕೋ ತುಂಬಾ ಸ್ಲೋ ಆಗಿಬಿಟ್ರಪ್ಪ. ಮುಂದೆ ಹೋಗಿ ನಮ್ಮ ಸೀನಣ್ಣ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಕಮಾನ್ ಬ್ರೋ. ಬ್ರೋ ಹೆಂಗೆ ಇಷ್ಟಿಂದ ಉಳಿದ್ಬಿಟ್ರೆ ಹೆಂಗೆ? ನಕ್ಕಲ್ಲಿ ಅವ್ರು ತುಂಬಾ ಕಷ್ಟಪಟ್ಟು ಈಗ 1 ರೌಂಡ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 2 ಲ್ಯಾಪ್. ಫೈನಲಿ ಈಗ ಈ ಸರ್ಕ್ಯೂಟ್ ಕಡೆ ಬರ್ತಾ ಇದ್ದಾರೆ ಶ್ರೀನಿವಾಸ್. ಇದ್ಯಾವುದು ಹೊಸ ಪ್ರತಿಭೆ ಬಂದಿದ್ದಾರೆ. ಇನ್ನೇನು ಸ್ಲೆಡ್ ಪುಷ್ ಮಾಡ್ತಾ ಇದ್ದಾರೆ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲಿ. ಸ್ವಲ್ಪ ಹಾರ್ಡ್ ಇರಬೇಕಾಗಿತ್ತು ಸರ್ಫೇಸ್. ಈಗ ಒಂಚೂರು ರೆಸ್ಟ್ ತಗೊಳ್ಳಿ. ಬನ್ನಿ ಇನ್ನೊಂದು ರೌಂಡ್ ಆಮೇಲೆ ರೆಸ್ಟು. ಬಲ್ಲಿ ಅಣ್ಣ, ಶೋಲ್ಡರ್ ಪುಷ್ ಮಾಡು. ಕಮಾನ್ ರನ್ ಸೂಪರ್ ಆಯ್ತು. ಬಂತು ವರ್ಡ್ ಬಂತು. ಅಲ್ಲಲ್ಲಲ್ಲ ಸೂಪರ್. ಈಗಾಗಲೇ ತುಂಬಾ ಟ್ರೈನ್ ಆಗಿದ್ದಾರೆ ಸೀನಣ್ಣವರು. ಬರ್ಲಿ ನಕ್ಕರ್ಲೆ ಇನ್ನು ಫಸ್ಟ್ ಇವೆಂಟ್ ಅಲ್ಲಿ ಉಳ್ಕೊಂಡ್ಬಿಟ್ರ ಅಂತ. ನಕ್ಕರ್ಲೆ ಬಂದ ಇವಾಗ ಇಲ್ಲಿ ಬಂದ್ರು. ಬರ್ಲಿ ಅಣ್ಣ, ಬರ್ಲಿ. ಕಮಾನ್ ಸೀನೋ. ಶುರು ಮಾಡ್ಬಿಡಿ. ಸೀನೋ ಕೆಳಗಡೆಕಂತ ಹಿಡ್ಕೋ, ಕೆಳಗಡೆ ಇಟ್ಕೋ. ಅಷ್ಟೇ. ಲೈಟ್ ಸೀನಣ್ಣವರು ಕಂಪ್ಲೀಟ್ ಮಾಡ್ರು. ಸೆಕೆಂಡ್ ಕಂಪ್ಲೀಟ್ ಮಾಡಿ ಈಗ ಮತ್ತೆ ರನ್ನಿಂಗಿಗೆ ಹೋಗಿದ್ದಾರೆ. ಆದರೆ ನಮ್ಮ ನಕ್ಕಲ್ಲಿ ಅವರು ಕೂಡ ಇಲ್ಲೇ ಪುಷ್ ಮಾಡೋಕ್ಕಾಗದೆ ತಳ್ಳಾಡ್ದು ಕೂತಿದ್ದಾರೆ. ತೋರಿಸಿ ನಕ್ಕಲ್ಲಿ ಅವರು ಇದೇ ಸ್ಟ್ರೈಟಲ್ಲಿ ನಿಂತಿದ್ದಾರೆ. ಬರ್ಲಿ ಅಷ್ಟೇ. ಇನ್ನೊಂದು ಬ್ರೋ ಚಿನ್ನು ನೆನ್ಪು ಮಾಡ್ಕೊಂಡು ತಲ್ಲಿ ಅಷ್ಟೇ. ಚಿನ್ನು ಕಾದವಳು ನೋಡಿ ಆ ಕಡೆ. ಬಿಡ್ತೀನಿ ನಮ್ಮ ಚಿನ್ನು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಅಷ್ಟೇ. ಮಾಡಕ್ಕಾಗಲ್ಲ, ಸೊಂಟದ ಮೇಲೆ ಬರುತ್ತೆ. ಕ್ರೇಜಿ ಪಾಪ ನಕ್ಕಲ್ಲಿ ಅವರಿಗೆ ಅಯ್ಯೋ ನನ್ನ ಮಕ್ಕಳು ಆಡ್ಕೊಂತವ್ರ ಏನು ಅನ್ಕೊಂಡು ನನ್ನ ಕಷ್ಟ ನಂಗಿಲ್ಲ ಅನ್ಕೊಂಡು ಹೋದ್ರು ಪಾಪ. ನನ್ಗಂತೂ ಇಲ್ಲ ಆಗ್ತಿಲ್ಲ. ಬ್ರೋ ಇಲ್ಲಿ ಸಿಗ್ತಾರೆ. ನೆಕ್ಸ್ಟ್ ಯಾವುದು ಇದಾ? ನೆಕ್ಸ್ಟ್ ಅಸ್ಸಲಾಮು ಅಲೈಕುಂ ಭಾರತ್. ಇಲ್ಲೇ ವಾಪಸ್ ಹೋಗ್ಬಿಟ್ರೆ ಹಿಂಗೆ. ನಕ್ಕಲ್ಲೇ 2 ರೌಂಡು. ಬ್ರೋ ಸೂಪರ್. ಶೇರ್ ಮಾಡ್ತೀವಿ, ನೀವು ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡು. ಅಷ್ಟೇ ನೀವೇ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಪಾಪ ಅವ್ರಿಗೆ ಮಾತಾಡೋಕ್ಕೂ ಐತಿ. ಅವ್ನು ಹುಡ್ಕೊಂಬಂದು ಹೊಡಿಬೇಕು. ಆಫ್ ಮಾಡಿ.
ಕಮಾನ್ ಗೈಸ್. ಶ್ರೀನಿವಾಸ್ ಅವರು ಥರ್ಡ್ ಆಬ್ಸ್ಟಿಕಲ್. ಹಾ ಸೂಪರ್ ಥರ್ಡ್ ಆಬ್ಸ್ಟಿಕಲ್ ಇದು ಸ್ಲೆಡ್ಜ್ ಪುಲ್ ಥರ್ಡ್ ಆಬ್ಸ್ಟಿಕಲ್. ಶ್ರೀನಿವಾಸ್ ಅವರು ಒಂದು ರೌಂಡ್ ಈಗ ಆ ಕಡೆಯಿಂದ ಈ ಕಡೆ ಎಳ್ದಿದ್ದಾರೆ. ಮೇ ಬಿ ಸಮಥಿಂಗ್ 50 ಮೀಟರ್. ಇದು ಸಹ 50 ಮೀಟರ್ ಕವರ್ ಮಾಡಬೇಕು. ಈಗ ಸೆಕೆಂಡ್ ಪುಲ್ಲಿಗೆ ಹೋಗಿದ್ದಾರೆ. ನೋಡೋಣ ಎಷ್ಟು ಹೊತ್ತಿಗೆ ಕಂಪ್ಲೀಟ್ ಮಾಡ್ತಾರೆ ಹೇಗೆ ಅಂತ. ವೀಕ್ಷಕರಲ್ಲಿ ನಾವು ಮೂಕ ವಿಸ್ಮಿತರಾಗಿ ಅವ್ರು ಎಳೆಯೋದನ್ನ ನೋಡ್ತಾ ಇದ್ದೀವಿ. ನಕ್ಕನ್ಲೆ ಅವರಂತೂ ತುಂಬ ಏನಾದ್ರು ತಲೆ ಮೇಲೆ ತಲೆ ಹೋಗ್ಲಿ ಬೇಕಾರೆ ನಾನು ನಡ್ಕೊಂಡೇ ಹೋಗೋದು ನಿಧಾನಕ್ಕೆ ಬಂದ್ರು ಹೇಳ್ತಿದ್ದಂಗೆ ನಡ್ಕೊಂಡೇ ಬರ್ತಾರೆ. ನಮ್ಮ ಏನು ಬೇಕಾದ್ರೆ ಮಾಡ್ಕೊಳ್ಳಿ ನೀವು, ನಾನು ನಡ್ಕೊಂಡೇ ಬರೋದು ಅಂತವ್ರೆ. ಐಸೋಸ್ಪಿಡಿ ನಿನ್ಸ್ಕ ನಮ್ಮ ಲೋಕಲ್ ಐಸೋಸ್ಪಿಡಿ ಅವರು ಸ್ವಲ್ಪ ಬೆಳ್ಳಗಿದಾನೆ, ಒಂದು ಸ್ವಲ್ಪ ಕರೆ ಇದ್ದಾರೆ. ಥರ್ಡ್ ಆಬ್ಸ್ಟಿಕಲ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಫೋರ್ತ್, ಇನ್ನೂ ಈಗ 2 ಲ್ಯಾಪ್ ಓಡ್ಬಿಟ್ಟು ನೆಕ್ಸ್ಟ್ ಈಗ ಫೋರ್ತ್ ಆಬ್ಸ್ಟಿಕಲ್ ಕಡೆಗೆ ಲೆಟ್ಸ್ ಗೋ. ಥರ್ಡ್ ಇವೆಂಟ್ ಸ್ಟಾರ್ಟ್ ಆಗಿದೆ. ನಮ್ಮ ಶ್ರೀನಿವಾಸ್ ಅವರು ಥರ್ಡ್ ಇವೆಂಟ್ಗೆ ಬಂದಿದ್ದಾರೆ. ಈಗ ಜಸ್ಟ್ ಎಂಟ್ರಿ ಆದರೂ ಮೆಡಲ್ ಬಂದು ಕ್ಯಾರಿ ಮಾಡ್ತಾ ಇದ್ದಾರೆ ನೋಡಿ. ಕಮಾನ್ ನೋಡ, ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಹೇಗೆ ಕ್ಯಾರಿ ಮಾಡಬೇಕಂತ ಈಗ ಟ್ರ್ಯಾಕ್ ನೋಡ್ತಿರ್ಬೋದು ನೀವು. ಈ ಟ್ರ್ಯಾಕಲ್ಲಿ ಈಗ ಕ್ಯಾರಿ ಮಾಡಿಕೊಂಡು ರೇಸ್ನ ಕಂಪ್ಲೀಟ್ ಮಾಡಬೇಕು. ಅಕ್ಕನ್ಲೆ ಅವರು ಅವ್ರ ಬೆನ್ನಿಂದ ಬರ್ತಾ ಇದ್ದಾರೆ. ಲೆಟ್ಸ್ ಗೋ ಅಕ್ಕನ್ಗೆ ಅವ್ರು ಲೆಟ್ಸ್ ಗೋ ಅಂತ ಹೋಗ್ತಾ ಹಿಯರ್ ವಿ ಕಮ್ ಎಟ್ ದ ಫೋರ್ತ್ ಆಬ್ಸ್ಟಿಕಲ್ ಬಾಕ್ಸ್ ಜಂಪ್ ಹತ್ರ ಬರ್ತಾ ಇದ್ದೀವಿ. ನಮ್ಮ ಪಾರ್ಟಿಸಿಪೆಂಟ್ ಇನ್ನೂ ಬಾಕ್ಸ್ ಜಂಪ್ ಹತ್ರ ಬಂದಿಲ್ಲ, ನಾವು ಬಂದಿದ್ದೀವಿ. ಫಿಫ್ತ್ ಆಬ್ಸ್ಟಿಕಲ್ ಬಾಕ್ಸ್ ಜಂಪ್ ಸ್ಟಾರ್ಟ್ ಆಗಿದೆ. ನಮ್ಮ ಶ್ರೀನಿವಾಸ್ ಅವರು ಇನ್ನೇನು ಆಗಮಿಸಿದ್ದಾರೆ, ಬಾಕ್ಸ್ ಜಂಪ್ ಸ್ಟಾರ್ಟ್ ಮಾಡಿದ್ದಾರೆ. 30 ಕೌಂಟ್ ಫಿನಿಶ್ ಮಾಡಿದ್ರೆ ಈ ಇವೆಂಟ್ ಕಂಪ್ಲೀಟ್ ಆಗುತ್ತೆ. ಶ್ರೀನಿವಾಸ್ ಆನ್ ಫೈರ್ 30 ಕೌಂಟ್ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಕಮಾನ್ ಬ್ರೋ ಕಮಾನ್. ಥರ್ಟಿ ಜಂಪ್ಸ್ ಆನ್ ಬಾಕ್ಸ್. 30 ಜಂಪ್ಸ್ ಮಾಡಿದ್ರೆ ಈ ಇವೆಂಟ್ ಕಂಪ್ಲೀಟ್. ಮತ್ತೆ ಇವೆಂಟ್ ವೆಯ್ಟೆಡ್ ಲಂಜಸ್ ಮುಗಿಸ್ಬಿಟ್ಟು ಮತ್ತೆ 2 ರೌಂಡ್ 2 ಲ್ಯಾಪ್ ಮುಗಿಸ್ಬಿಟ್ಟು ಲಾಸ್ಟ್ ಬಾಕ್ಸ್ ಜಂಪ್. ಕಮಾನ್ ಯು ಕ್ಯಾನ್. ಕಂಪ್ಲೀಟ್ ಆಯಿತು. ಫಿಫ್ತ್ ಆಬ್ಸ್ಟಿಕಲ್ ಕಂಪ್ಲೀಟ್ ಆಗಿದೆ. ಈಗ ಮತ್ತೆ 2 ರೌಂಡ್ ಓಡಬೇಕು. ಅದಾದ ಮೇಲೆ 6th ಆಬ್ಸ್ಟಿಕಲ್, 6 ಮತ್ತೆ 7 ಇದೆ. ಲಾಸ್ಟ್ 2 ಆಬ್ಸ್ಟಿಕಲ್ ಇದೆ. 2 ಕಂಪ್ಲೀಟ್ ಮಾಡಿಬಿಟ್ರೆ ರೇಸ್ ಕಂಪ್ಲೀಟ್. ಈಗ ನೆಕ್ಸ್ಟ್ ಒನ್ ಇರೋದು ವೆಯ್ಟೆಡ್ ಲಂಜಸ್. ಫಿಫ್ತ್ ಆಬ್ಸ್ಟಿಕಲ್ ಈಗ ಕಂಪ್ಲೀಟ್ ಮಾಡಿ 6th ಆಬ್ಸ್ಟಿಕಲ್ ಹತ್ರ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು. ಅವ್ರ ಹಿಂದೆನೇ ನಕ್ಕನ್ಲೆ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಬರ್ತಾ ಇದ್ದಾರೆ. ಕಮಾನ್ ಜೀನಣ್ಣ ಕಮಾನ್. ಇದು 6th ಆಬ್ಸ್ಟಿಕಲ್. ಈ 6th ಆಬ್ಸ್ಟಿಕಲ್ ಕಂಪ್ಲೀಟ್ ಮಾಡಿ 2 ಲ್ಯಾಪ್ ಓಡಿ ನೆಕ್ಸ್ಟ್ 7 ಮಾಡಿದ್ರೆ ರೇಸ್ ಫಿನಿಶ್. ಕಮಾನ್ ಜೀನಣ್ಣ ಕಮಾನ್. ನೋಡ್ಬೋದು ನಕ್ಕನ್ಲೆ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಬರ್ತಾ ಇದ್ದಾರೆ. ಸುಭಾಷ್ ಬ್ರೋ, ಸುಭಾಷ್ ಇವೆಂಟ್ ಲಾಸ್ಟ್ ರೌಂಡ್. ಇದು ಲಾಸ್ಟ್ ಬಟ್ ಒಂದು ರೌಂಡ್ ಇದೆ. 2 ಲ್ಯಾಪ್ ಮುಗಿಸಿ ಇನ್ನೊಂದು ರೌಂಡ್ ಮುಗಿಸಿದ್ರೆ ಇವೆಂಟ್ ಕಂಪ್ಲೀಟ್. ಬಾ ಬೇಗ. ಕಮಾನ್ ಬ್ರೋ, ಯಾಕೆ ಏನಾಯ್ತು? ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಆಗ್ತಿಲ್ವಂತೆ ಅವ್ರ ಹತ್ರ. ಶಿವ ಹೆಡಿಂಗ್ ಈವೆಂಟಲ್ಲಿ ಶ್ರೀನಿವಾಸ್ ಅವರು ಕಂಪ್ಲೀಟ್ ಮಾಡ್ತಾ ಬಂದರು. ಈ ಇವೆಂಟ್ ಕಂಪ್ಲೀಟ್ ಆದರೆ ಇನ್ನು ನೆಕ್ಸ್ಟ್ 2 ಲ್ಯಾಪ್ ಓಡ್ಬಿಟ್ಟು ನೆಕ್ಸ್ಟ್ ಲಾಸ್ಟ್ ರೌಂಡ್ ಒಂದು ಕಂಪ್ಲೀಟ್ ಮಾಡಿಬಿಟ್ರೆ ಇವೆಂಟ್ ಕಂಪ್ಲೀಟ್. ಫೈನಲ್ ರೌಂಡ್. ಶ್ರೀನಿವಾಸ್ ಅವರು ಈಗ ಫೈನಲ್ ರೌಂಡ್ ಹತ್ರ ಬಂದಿದ್ದಾರೆ. ಲೆಟ್ಸ್ ಸಿ. ಆಲ್ಮೋಸ್ಟ್ ಹೆಡಿಂಗ್. ಕಮಾನ್ ಬ್ರೋ ಕಮಾನ್.
ಶ್ರೀನಿ ಕಮಾನ್. ಲಾಸ್ಟ್ ರೌಂಡಲ್ಲಿ ಇದ್ದಾರೆ. ಈ ಕಂಪ್ಲೀಟ್ ಮಾಡಿಬಿಟ್ರೆ ಅಂದರೆ ಇವೆಂಟ್ ಕಂಪ್ಲೀಟ್ ಮಾಡಿದಾಗೆ. ನಮ್ಮ ನಕ್ಕರ್ಲೆ ಅವರು ಲಾಸ್ಟ್ನಲ್ಲಿ ಇದ್ದಾರೆ ನೋಡಿ ಈ ಕಡೆ. ಫೈನಲ್ ರೌಂಡ್ ಫಿನಿಶ್ ಮಾಡಿದ್ದಾರೆ ನಮ್ಮ ಶ್ರೀನಿವಾಸ್ ಅವರು. Here we go. ಕಂಟೆಂಟ್ ಬಗ್ಗೆ ಎಲ್ಲ ಇದಾಗಿತ್ತು. ಡಿಸಿಪ್ಲಿನ್ ರೈಸ್ ಮತ್ತು ಎಂಡೋರೆನ್ಸ್ ಹೇಗೆ ನಮ್ಮ ಅಥ್ಲೀಟ್ಗಳು ಈ ರೇಸನ್ನು ಕಂಪ್ಲೀಟ್ ಮಾಡ್ತಾರೆ, ಲಾಸ್ಟ್ ಒಂದು ಗಿವ್ ಅಪ್ ಮಾಡಿದೆ ಅನ್ನೋದಾಗಿತ್ತು. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಕವರೇಜ್ ನೀವು ನೋಡಿದ್ದೀರಾ. ನಮ್ಮ ಶ್ರೀನಿವಾಸ್ ವಾಗ್ಲೆ ಅವರು ಕಂಪ್ಲೀಟ್ ಮಾಡಿದ್ರು, ನಕ್ಕನ್ಲೆ ಅವರು ಕಂಪ್ಲೀಟ್ ಮಾಡಿದ್ರು, ಶ್ರೀನಿವಾಸ್ ವಾಗ್ಲೆ ಅವರು ಇದನ್ನು ಕಂಪ್ಲೀಟ್ ಮಾಡಿದ್ರು, ನಕ್ಕನ್ಲೆ ಅವರು ಕಂಪ್ಲೀಟ್ ಮಾಡಿದ್ರು. ಯಾರು ಮಧ್ಯದಲ್ಲಿ ಗಿವ್ ಅಪ್ ಮಾಡಿಲ್ಲ, ಆಗಲಿಲ್ಲ ಅಂದರೂ ಟೈಮ್ ತಗೊಂಡು ಲಾಸ್ಟಿಗೆ ಕಂಪ್ಲೀಟ್ ಮಾಡಿದ್ದಾರೆ. ಇದೇ ಖುಷಿಗೆ ನಮ್ಮ ಚಾನಲ್ ಫಿಟ್ ವಿತ್ ಬೀಚ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇದಾಗಿತ್ತು ಇವರು ಇವತ್ತಿನ ವಿಡಿಯೋ. ಇಬ್ರು ಜೊತೆಲೆ ಕಂಪ್ಲೀಟ್ ಮಾಡು, ಜೊತೆಲೆ follow him for more content. ಫಿಟ್ ಬೀಚ್ Follow Fit Beast, guys, follow. ಅಷ್ಟೇ.